ದೊಡ್ಡಿ ಮುಗಿಸ್ಕೊಂಡು ಈಗ ಯಾವ್ದ ಪಟಾಕಿ ಹಚ್ಚಕ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಕರೆಕ್ಟಾಗಿ ಮ್ಯಾಪ್ ನೋಡಲಿ. ನೀನೇನು ಮ್ಯಾಪ್ ನೋಡು, ಮತ್ತೆ ನೀನ್ ಅಲ್ಲಿ ನೀರಿಲ್ಲ ಜಾಗ ನೋಡಿದ್ರೆ ಹಂಗಾಗಿ ತೆಗ್ಗಲ್ ಇಳಿತಿರ್ಬೇಕು, ಬಗ್ಗಲ್ ಎದ್ದಿರ್ಬೇಕು. ನೋಡಿ ಅಲ್ಲಿ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. ವೆಲ್ಕಮ್ ಬ್ಯಾಕ್. ಈಗ ನೀವು ನೋಡ್ತಿದ್ದೀರಾ, ಈಗ ಚುಂಚಿ ಫಾಲ್ಸ್ ಹತ್ರ ಹೋಗ್ತಿದ್ವಿ ಬಸ್ಸಲ್ಲಿ ಇಳಿದು. ಯಾವ್ದೋ ಒಂದು ದೊಡ್ಡಿ ಅಂತೆ, ಆ ದೊಡ್ಡಿಗೆ ಹತ್ರ ಇಳ್ಕೊಂಡು ಆ ದೊಡ್ಡಿ ಮುಗಿಸ್ಕೊಂಡು ಈಗ ಚುಂಚಿ ಫಾಲ್ಸ್ ಹತ್ರ ಹೋಗ್ತಿದ್ದೀವಿ. ಬೈಕ್ ಇಲ್ಲ, ಅದಕ್ಕಾಗಿ 1.5 ಕಿಲೋಮೀಟರ್ ನಡೀತಿದೀವಿ, ನಾನು ನಮ್ಮ ಗೆಳೆಯ, ಆಪ್ತ ಗೆಳೆಯ. ಯಾರಿಗೆ ಎಲ್ಲಿ ತೋರ್ಸು. ಐ ಲವ್ ಯು. ಕನ್ನಡತಿ ನಿನಗೆ ಬಸ್ನಾಗ ಕೊಡ್ಲಾ? ಯಾವ್ದ ಪಟಾಕಿ ಹಚ್ಚಕ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಪಟಾಕಿ ಹಚ್ಚಿ ಯಾಕ ಕಡೆಗೆ ಹೋಗ್ಬೇಕು ನೋಡಲಿ ಫಸ್ಟ್ ಲೊಕೇಶನ್. ಬಾನ್ಯಾಗ ಬಿದ್ದು ಸಾಯ್ತು ಬಿಡ್ತೀನಿ ನಾನು. ಹುಡುಗರು ಜೀವನ ಅಂದ್ರೆ ಏನು ಅಂತ ತಿಳ್ಕೊಬೇಕಾ? ಹುಡುಗಿ ಅಂತ ಸಾಯ್ತು, ಹುಡುಗಿ ಬೇಡ ಅಂದ್ರೆ ಹುಡುಗಿ ಬೇಕಂತ ಸಾಯ್ತು. ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಕನ್ನಡತಿ ಕರೆಕ್ಟಾಗಿ ಮ್ಯಾಪ್ ನೋಡಲಿ. ನೀನೇನು ಮ್ಯಾಪ್ ನೋಡು, ಮತ್ತೆ ನೀನ್ ಅಲ್ಲಿ ನೀರಿಲ್ಲ ಜಾಗ ಕರ್ಕೊಂಬಂದ್ರ ಹುಡುಗಿ ನೋಡಿ. ಹುಡುಗಿ ಅವ್ರ ಐಡಿಯಾ ಬೇಡ, ಹುಡುಗಿ ನೋಡ್ರಿ. ಚುಂಚಿ ಫಾಲ್ಸ್ ಬೇಡ, ಹುಡುಗಿ ನೋಡಂತ. ಯಾರ ಇವನು? ಅವನೇ ಮ್ಯಾಪ್ ಹೇಳ್ತಿದ್ದೇನೆ ಹಿಂಗೆ ಹೋಗ್ಬೇಕು ಅಂತ. ಈಗ ಮ್ಯಾಪು ಕರೆಕ್ಟ್ ಇದೆನಾ, ಇವನು ಕರೆಕ್ಟ್ ಆಗಿದ್ದಾನ ಅಂತ ಗೊತ್ತಿಲ್ಲ. ಕರೆಕ್ಟಾಗಿ ಬರ್ರಿ ಹೋಗೋಣ. ಮ್ಯಾಪ್ ಹಾಕೊಂಡು ಹೋಗ್ತಿರೋದು ಇಲ್ಲಿ. 2.5 ಕಿಲೋಮೀಟರ್ ದರಿದ್ರ ಎಲ್ಲ ಬಿಸಿಲು. ಯಾವ್ದೋ ದೇವಸ್ಥಾನ ಐತಿ, ಇವಾಗ ಹೋಯ್ತಲ್ಲ ಕಾರ್ ಗಾಡಿ, ಆ ರೂಟ್ ದೇವಸ್ಥಾನಕ್ಕೆ ಕರ್ಕೊಂಡು ನೋಡಿ. ಹಂಗ ಏನ್ ದೇವಸ್ಥಾನಕ್ಕೆ ಹೋಗೋಣ ಈಗ ನೋಡಿ. ಯಾರ ಸಿಗಬೇಕು ಈಗ ಕೇಳತ್ನೆ ಅವಾಗ ನೋಡಿ. ಇಲ್ಲೇ ಕಾರ್ ಗಾಡಿ ಹೋಯ್ತಲ್ಲ, ಹಾ ಆ ಕಡೆ ಹೋಯ್ತು ನೋಡಿ. ಹೌದಾ? ಹೋಗ ನಡಿ. ಮತ್ತೆ ನಾವ್ ಎದಕ್ ಬಂದೆ? ಚಿಂಚಿ ಫಾಲ್ಸ್ ನೋಡಕ್ ಬಂದೆ. ಹೋಗ್ ಮರೆ. ಯಾವ ಫಾಲ್ಸ್? ಚಿಂಚಿ ಫಾಲ್ಸ್? ಯಾವ್ದು? ಚುಂಚಿ ಫಾಲ್ಸ್ ಮಾರ. ಯಾವ್ದು ಒಂದೇ ಫುಲ್ ಅವೆಂಜರ್ ಆಗಿರ್ಬೇಕಂದ್ರೆ ವಿಡಿಯೋ ನೋಡಿದ್ರೆ ಹಂಗಾಗಿ ತೆಗ್ಗಲ್ ಇಳಿತಿರ್ಬೇಕು, ಬಗ್ಗಲ್ ಎದ್ದಿರ್ಬೇಕು. ನೋಡಿ ಸಾಧ್ಯ ಅಲ್ಲಿ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. ತೆಗ್ಗಲ್ ನಿಗ್ಗಿರ್ಬೇಕು, ಬಗ್ಗಲ್ ಎದ್ದಿರ್ಬೇಕಂತೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಈಗ ಮತ್ತೆ ತಿರ್ಗಿ ಹಂಗ ನೋಡಿ ಇಷ್ಟು ಮಾತು ನಡ್ಕೋತ ಹೋಗ್ಬೇಕು. ಆಯ್ತು ನಡಿಯೋ ಮಾರ, ನಡ್ಕೊಂಡು ಹೋಗೋಣ. ಏನಾಯ್ತು? ನಡ್ಕೋತ ಹೋಗೋದು. ಏನೇ ಕನ್ನಡತಿ ಯಾಕೆ ಹಿಂಗಾಡ್ತಿ? ಕುರುಬರ ಹುಡುಗಿ ಅಟ್ಟಕ್ಕೆ ಕನ್ನಡದ ಈ ನನ್ನ ಮಕ್ಕಳು ಒಂದೊಂದಲ್ಲ ವೈರಲ್ ಆಗ್ಬಿಡ್ಬೇಕು ನೀನ್ ಮಾತಾಡಿದ್ದು. ಮತ್ತ ಹಂಗ ಮಾಡಿ ಹಂಗ ಮಾಡ್ತ ನಾನು. ಹಂಗೆಲ್ಲ ಮೋಸ ನಾನೇನ್ ಹುಡುಗಿ ನಂಗೆ ನಿಮ್ಗೆ ಮೋಸ ಮಾಡಕ್ಕೆ? ಹುಡುಗರ ಬಗ್ಗೆ ಮಾತಾಡಿದ್ರೆ ಏನ್ ಹಾಕ್ಬೋದು ನೋಡಿ. ಗಾಯ್ಸ್, ಚುಂಚಿ ಫಾಲ್ಸ್ ಬಂದ್ಬಿಟ್ರಿ. ಹೊಳಗ್ ನೀರೇ ಎಲ್ಲ ನೀರು ಊಹಿಸ್ಬಿಟ್ಟು ಅದಕ್ಕೆ ನೀರ್ ತಂದಿದ್ದೀವಿ. ನೋಡಿ ಗಾಯ್ಸ್, ನೋಡಿ ನೀರ್ ತಂದಿದ್ದೀನಿ. ಚುಂಚಿ ಫಾಲ್ಸ್ ಒಳಗೆ ನೀರಿಲ್ಲ, ಅದ್ರೆ ನೀರ್ ಹಾಕಿ. ಚುಂಚಿ ಫಾಲ್ಸ್ ಅಲ್ಲ ಮರ, ಚುಂಚಿ ಫಾಲ್ಸ್. ಚುಂಚಿ ಫಾಲ್ಸ್ ಒಳಗೆ ನೀರ್ ಹಾಕೊಂಡಂತೆ. ಇವಾಗ ನೀವು ನೋಡ್ತಿರ್ಬೋದು, ನಾನು ಚುಂಚಿ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಹಾಗೆ ನನ್ನ ಸಾಮ್ರಾಜ್ಯಕ್ಕೆ ಎಲ್ರಿಗೂ ಸ್ವಾಗತ. ಈ ಸಾಮ್ರಾಜ್ಯಕ್ಕೆ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕು ಅಂತ, ಈ ಸಾಮ್ರಾಜ್ಯಕ್ಕೆ ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕು, ಈ ಸಾಮ್ರಾಜ್ಯಕ್ಕೆ ಎಲ್ಲರೂ ಆಳ್ವಿಕೆ ಮಾಡಬೇಕು ಅಂತ ಹೇಳಿ ನಾನು ಯಾವ್ದೋ ಒಂದು ರಾಜ ಆಗಿರ್ಬೋದು, ಏನೋ ಗೊತ್ತಿಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಈ ಫಾಲ್ಸಿಗೆ ನಾನೇ ಒಡಿಯ. ಈ ಫಾಲ್ಸ್ನ ನಾನೇ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ತುಂಬ ಅಂದರೆ ತುಂಬ ಎಕ್ಸ್ಪ್ಲೋರ್ ಇದೆ. ಇಲ್ಲಿಂದ ನೀರು ಬೇರೆ ಬತ್ತಿ ಹೋಗ್ಬಿಟ್ಟಿದೆ, ಅಲ್ಲಿ ಮಾತ್ರ ಸ್ವಲ್ಪ ಅಂತೈತೆ ನೀರು. ಹಾಗಾಗಿ ಈಗ ಯಾವ ಥರ ಅಂದರೆ ಹೇಳೋಕ್ಕಾಗಲ್ಲ. ತಂತಿ ಬೇಲಿಲಿ ನಡೆದಂಥ ಒಂದು ಯುದ್ಧ ಕಾಂಡ ಅಂತಲೂ ಹೇಳ್ಬೋದು, ತಂತಿ ಬೇಲಿಲಿ ನಡೆದಂಥ ಒಂದು ಸಾಮಾಜಿಕ ಕಾರ್ಯ ಅಂತಾದ್ರೂ ಹೇಳ್ಬೋದು. ನಾನು ಸಂತೋಷದಲ್ಲಿ ಇಲ್ಲ. ವಿಡಿಯೋ ಮಾಡ್ತಿದ್ದಣ್ಣ. ಬುಕ್ಕಿಂಗ್ ಹೌದಾ? ಎದೆಲ್ ಕಲ್ಲಿದ್ದವನ್ಗೆ ಅದೆಲ್ಲ ಅಂಟೋದು ಇಲ್ಲ.
ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಜುಂಜಿ ಫಾಲ್ಸಲ್ಲಿ ಯಾಕಪ್ಪ ಅಂದರೆ ಇಲ್ಲಿ ಗಾಡಿ ಇದಾರಲ್ವ, ಗಾಡಿ ಹೇಳಿದ್ದೇನೆಂದರೆ ವೀಡಿಯೋ ಮಾಡೋಕ್ಕಲ್ಲ ಇಲ್ಲ, ಏನೋ ಒಂದು ಸಾಮಾಜಿಕ ಪಿಡುಗಲ್ಲಿ ನಾರ್ಮಲ್ ಆಗಿ ಒಂದು ಸಮಸ್ಯೆ ಆಗಿದೆ ಅಂತೆ. ಹಂಗಾಗಿ ದಯವಿಟ್ಟು ಸದ್ಯ ಈಗ ಬರೋ ಸಾಹಸಕ್ಕೆ ದುಸ್ಸಾಹಸಕ್ಕೆ ಕೈ ಹಾಕಕ್ಕೆ ಹೋಗಬೇಡಿ. ಹಂಗಾಗಿ ನಂದೊಂದೆಲ್ಲ ಇಲ್ಲಿರೋ ಇನ್ಫಾರ್ಮೇಷನ್ ಕೊಟ್ಟಿರೋದಕ್ಕೋಸ್ಕರ ನಾನು ಹೇಳ್ತಿರೋದು. ಚುಂಚಿ ಫಾಲ್ಸ್ ಸದ್ಯಕ್ಕೆ ಈಗ ಕ್ಲೋಸ್ ಆಗಿದೆ, ಸಾಹಸ ಸದ್ಯಕ್ಕೆ ಮಾಡಬೇಡಿ, ಬರ್ರಿ ಸ್ವಲ್ಪ ಲೇಟಾಗಿ ಬನ್ನಿ ಬಿಟ್ಕೊಂಡು ಅಂತ ಹೇಳ್ತೀನಿ ಅಷ್ಟೇ. ಕೇಸ್ ನಡೀತಾ ಇದೆ ಅಂತ ಈ ಚುಂಚಿ ಫಾಲ್ಸ್ ಹತ್ರ. ದಯವಿಟ್ಟು 12 ತಿಂಗಳಾಯಿತು, ಯಾರು ಬರೋಕ್ಕೆ ಹೋಗಬೇಡಿ. ನಾವು ಬಂದು ಸ್ವಲ್ಪ ಫುಲ್ ಆಗಿಬಿಟ್ಟಿದ್ದೀವಿ, ನೀವು ಫುಲ್ ಆಗಿಬಿಡಿ. ಹಂಗಾಗಿ ದಯವಿಟ್ಟು ಯಾರೂ ಬಿಡ್ತಿಲ್ಲ. ಹಂಗಾಗಿ ಸದ್ಯಕ್ಕೆ ಬೇಡ. ಸಂಗಮ ಇದೆ, ಸಂಗಮಕ್ಕೆ ಹೋಗೋಣ, ಸಂಗಮ ಕೂಡ ಎಕ್ಸ್ಪ್ಲೋರ್ ಮಾಡ್ತೀನಿ. ಇಲ್ಲಿ ಬರೋಂಥ ಕ್ಯಾನಲ್ ನೋಡ್ತಿದ್ದೀರಲ್ಲ, ಇದೇ ಕ್ಯಾನಲ್ಲು. ನೀವು ನೋಡಿರ್ತೀರಲ್ಲ ಫಾಲ್ಸಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಟ್ರೆಂಡಿಂಗಲ್ಲಿ ನಡೆದಂಥ ಈ ಫಾಲ್ಸ್ ಕೂಡ ಹೌದು. ಈಗ ಕೆಳಗಡೆ ಹೋಗುವ, ಕೆಳಗಡೆ ವೀಡಿಯೋ ಮಾಡೋಕ್ಕೆ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ನಿಮಗೆ ಕೊಟ್ಟಿಲ್ಲ. ಯಾಕಂದರೆ ಇಲ್ಲಿ ಬಿದ್ದು ಯಾರಾದರೂ ಪ್ರಾಣ ತಗೊಂಡ್ರೆ ಕಷ್ಟ ಅಂತ ಹೇಳಿ. ಹಂಗಾಗಿ ನೋಡಿ ಇಲ್ಲಿ ಎಲ್ಲೆಲ್ಲೋ ತಗೊಂಡು ಕರ್ಕೊಂಬಂದಿದ್ದಾನೆ, ನೀರೇ ಇಲ್ಲ ಜಾಗ ಕರ್ಕೊಂಬಂದಿದೆಯಲ್ಲ. ರಸ್ತೆ ಬೇಕು ತಾನೇ ಇಲ್ಲಿ ಹೋಗೋಕ್ಕೆ. ರಸ್ತೆ ನಿನಗೆ ಎಲ್ಲಿ ಗೊತ್ತ ಇಲ್ಲ ಐತೆ ಅಂತ ಬಂದೆಲ್ಲ. ಇವಾಗ ಹೆಂಗ್ ಮಾಡೋಣ? ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಬಿದ್ದು ನೀನು ಯಾರೋ ಎಲ್ಲಿ ಕರ್ಕೊಂಬಂದಲ್ಲ ತಂದೆ, ಬಾರಪ್ಪ. ಸೈ ನೀನು ಗೊತ್ತಾಯ್ತಾ? ನಾ ಪದೇ ಕರ್ಕೊಂಡು ಹೊಂಟೆ, ನನ್ನ ಜಾಗನೇ ಇಲ್ಲ ಎಲ್ಲಿ ಐತೆನಾ ಜಾಗ. ಇವನೇ ಅವನಲ್ಲಿ ಕೆಳ ಕರ್ಕೊಂಡು ಹೋಗಂದ್ರೆ ಇಲ್ಲಿ ಕರ್ಕೊಂಬಂದಿದೆಯಲ್ಲ. ಅಲ್ಲಿಗೆ ಹೋಗೋಣ ಅಂದರೆ ಇಲ್ಲಿ ಕರ್ಕೊಂಬಂದಿದೆಯಲ್ಲ. ಇದು ಯಾವುದೋ ಬಾನಿ ಕರ್ಕೊಂಬಂದಿದೆಯಲ್ಲ. ಅಲ್ಲಿ ದೂರಿಂದ ನೋಡಿದ್ರೆ ಫಾಲ್ಸ್ ನೀರು ಹರಿತಿರ್ತಾನೆ. ಅಲ್ಲಿ ಎಲ್ಲೂ ಬಿಲ್ಲ ಕಾಣಿಸ್ತು ನನಗೆ. ಅಲ್ಲಿ ನೋಡು ಫುಲ್ಲು ಬರಭೂಮಿ. ಒಳಗೆ ಹೋಗ ನೋಡ್ಕೊಂಡು ಒಳಗೆ ಎಲ್ಲೈತೆ ಜಾಗ ಅನ್ನೋದು ಎಲ್ಲ ಮರ. ಇವಾಗ ನೀವು ನೋಡ್ತಿರ್ಬೋದು ಚುಂಚಿ ಫಾಲ್ಸಲ್ಲಿ ನೀರು ಎಲ್ಲ ಪೂರ್ತಿ ನೀರು ಬತ್ತು ಹೋಗ್ಬಿಟ್ಟಿದೆ. ಅದಕ್ಕಾಗಿ ನಿಮಗೆ ತೋರಿಸ್ತಿರೋದು ಯಾಕಪ್ಪ ಅಂದರೆ ಇಲ್ಲಿ ಅಪ್ಪಟ ನೀರಿಲ್ಲ ಗುರು, ಯಾರು ಬರೋಕ್ಕೆ ಹೋಗಬೇಡಿ. ನಾವು ಬಂದು ಫುಲ್ ಆದಂಗೆ ನೀವು ಫುಲ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಒಂದು ಮನವಿ ಕೊಡ್ತಿರೋದು. ಈಗ ಸದ್ಯಕ್ಕೆ ಬರಬೇಡಿ, ಇನ್ನೊಂದು 4-5 ತಿಂಗಳ ಮಟ್ಟಿಗೆ ನೀರು ಕೂಡ ಇಲ್ಲ, ಓಕೆನಾ ಅಂತ. ಇವಾಗ ನೋಡಿದ್ರಲ್ಲ ಎಂಥ ಪರಿಸ್ಥಿತಿ ಅಂತ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಓಕೆ ಬಾಯ್.